ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂಗೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಗರಂ ಆಗಿದ್ದಾರೆ. ರಾಜ್ಯದ ಆಕಾಂಕ್ಷಿಗಳು ಸೇರಿದಂತೆ 4 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಂಬಂಧಪಟ್ಟಂತ ಸಚಿವ ಕೂಡಲೇ ರಿಸೈನ್ ಮಾಡಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ಒಂದು ದೊಡ್ಡ ದುರಂತ. ಇದು ನೋಡಿ ಪಾಪ ಈ ದೇಶದಲ್ಲಿ ಸುಮಾರು 4 ಮಕ್ಕಳು ಈ ನೀಟ್ ಇದರಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಮಗೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲೂ ಕೂಡ ಒಂದು ಮಗು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತ ನ್ಯೂಸ್ ಇದೆ. ಹಾಗಾಗಿ ಈ ದೇಶದಲ್ಲಿ 4 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಮಕ್ಕಳು ಮತ್ತೊಮ್ಮೆ ಇದು ಎಕ್ಸಾಮಿಗೆ ಪ್ರಿಪೇರ್ ಮಾಡಬೇಕು ಅಂದರೆ ಮುಂದೆ ಆದರೂ ಕೂಡ ಇದು ಪಾರದರ್ಶಕವಾಗಿ ಆಗ್ತದೆ ಅಂತ ಏನು ಗ್ಯಾರಂಟಿ ಇದೆ? So this is the most incompetent government which is not able to conduct one exam in the country. So what type of government these people are running? And you see, to my surprise, no action has been taken against anybody. Nobody is responsible for this. Concerned minister has not given any clarification, and no important person in the government has told anything about this. ಈ ವರ್ಷ ಅಷ್ಟೇ ಅಲ್ಲ, ಕಳೆದ 5 ವರ್ಷದಿಂದ ನಡೀತಾ ಇದೆ ಗೊಂದಲ. ಇದು ಒಂದು ಕ್ಲಾರಿಫಿಕೇಶನು ಕೊಡ್ತಾ ಇಲ್ಲ, ಸರಿನೂ ಮಾಡ್ತಾ ಇಲ್ಲ. ಈ ದೇಶದಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಇದು ದುರದೃಷ್ಟಕರ. ಈ ರೀತಿ ಈ ಕೇಂದ್ರ ಸರ್ಕಾರದ ವರ್ತನೆ ಏನಿದೆಯಲ್ಲ ಇದು ಖಂಡನೀಯ. ಇದು ಏನು ನಮ್ಮ ಈ ದೇಶದ ಯುವಕರ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಅವ್ರಿಗೆ ನಮ್ಮ ಯುವಕರ ಬಗ್ಗೆ ಕಾಳಜಿ ಇಲ್ಲ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಜೀವ ಕಳ್ಕೋಬೇಡಿ. ಛಲವಾದಿ ನಾರಾಯಣಸ್ವಾಮಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ದಾರೆ. ಪರೀಕ್ಷೆ ಮಿಸ್ ಆಗಿರ್ಬೋದು, ಪರೀಕ್ಷೆ ಮಿಸ್ ಆದರೆ ಇನ್ನೊಂದು ಪರೀಕ್ಷೆ ಬರುತ್ತೆ, ಬರೀರಿ, ನಿಮಗೆ ಶಕ್ತಿ ಸಾಮರ್ಥ್ಯ ಇದೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಜೀವ ಕಳೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಡಿ. ಕರ್ನಾಟಕದ PSI ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗಿತ್ತು. ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆರೋಪಿಗಳು ಹೊರಗಡೆಗೆ ಆರಾಮಾಗಿ ಓಡಾಡ್ತಾ ಇದ್ದಾರೆ ಅಂತಾರೆ ಛಲವಾದಿ. ಇವತ್ತು ಒಂದು ಪರೀಕ್ಷೆ ಮಿಸ್ ಆಯಿತು ಅಂತಂದರೆ ಜೀವ ಕಳ್ಕೊಡ್ಬೇಕಾಗಿಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಇದ್ದೇ ಇದೆ. ಇಂಥ ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳು ಯಾರೂ ಮಾಡಬಾರ್ದು. ಅದು ಜೀವ ಕಳ್ಕೊಳ್ಳೋಂಥದ್ದು ಇದರಲ್ಲಿ ಏನೂ ಇಲ್ಲ. ಆಯಿತು, ನಾನು ಹೇಳ್ತೇನೆ, ಕರ್ನಾಟಕದಲ್ಲಿ ಎಷ್ಟೊಂದು ಅನಾಹುತಗಳಾಯಿತು, ಪೊಲೀಸ್ ಇಂಟ್ರ್ಯೂಗಳು ಆಯ್ತೆ. ಪೊಲೀಸ್ ಇಂಟ್ರ್ಯೂನಲ್ಲಿ ಯಾರು ಲೀಕೇಜ್ ಮಾಡಿದ್ರು, ಯಾರು ಹಿಡಿದುಕೊಟ್ಟರು, ಅವ್ರ ಮೇಲೆ ನೀವು SIT ಮಾಡಿದ್ರಿ, ಸಿಕ್ಕಿದ್ದಾರೆ. ಆದರೂ ಇವತ್ತಿನವರೆಗೂ ಅವ್ರ ಮೇಲೆ ಕ್ರಮ ಇಲ್ಲ. ಯಾಕೆ? ಇದು ಕಾಂಗ್ರೆಸ್ ಸರ್ಕಾರದ್ದು ಆರಾಮಾಗಿ ಓಡಾಡ್ಕೊಂಡಿದ್ದಾರಲ್ಲ ಅವರೆಲ್ಲನೂ. ಒಂದು ತೀರ್ಮಾನಕ್ಕೆ ಬರೋದಿಲ್ಲ ಇವರು. ಏನಂತಂದರೆ ಅವ್ರದ್ದೇ ಆಗಿದ್ದಾಗ ರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೋ ಒಂದು ಪರೀಕ್ಷೆಯಲ್ಲಿ ಅಕ್ರಮ ಆದಂಥ ಸಂದರ್ಭದಲ್ಲಿ ಇನ್ಯಾವುದೋ ಪರೀಕ್ಷೆ ಅಕ್ರಮ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? PSI ಎಕ್ಸಾಮ್ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಹೇಳ್ತಾ ಇದ್ರು. ನೋಡಿ, ಇಲ್ಲಿ ತನಕ ಅವ್ರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತ. ಆಯಿತು, ಈಗ ಇಲ್ಲಿ ಕ್ರಮ ಕೈಗೊಂಡಿಲ್ಲ, ನೀವು ಪ್ರತಿಭಟನೆ ಮಾಡಿ ಕ್ರಮ ಕೈಗೊಳ್ಳಲಿಕ್ಕೆ. ನಂಬರ್ 1. ಜೊತೆಗೇನು ಅಂತಂದ್ರೆ ಈಗ ನೀಟ್ದು ಯಾರ ಜವಾಬ್ದಾರಿ? ಅದು ಕೇಂದ್ರದ ಜವಾಬ್ದಾರಿ. ಕೇಂದ್ರದ ಜವಾಬ್ದಾರಿ ಅದು. ಹೇಳಿ ನಿಮ್ಮ ನಾಯಕರುಗಳಿಗೆ, ದಯವಿಟ್ಟು ಈ ರೀತಿ ಮಕ್ಕಳುಗಳು ಪ್ರಾಣ ಕಳ್ಕೊಳ್ತಾ ಇದ್ದಾರೆ, ಇಲ್ಲಿ ಕರ್ನಾಟಕದಲ್ಲಿ ಹೆಂಗೆ ಅಡ್ಡಾಡ್ತಾ ಇದ್ದಾರಲ್ಲ ಹಂಗೆ ತಪ್ಪಿತಸ್ಥರು ಅಡ್ಡಾಡಬಾರ್ದು, ಮೊದಲು ಅವ್ರನ್ನ ಒಳಗಡೆ ಹಾಕಿ ಅಂತ ಹೇಳಿ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ಈ ರೀತಿ ಅನ್ಯಾಯ ಆಗಿಬಿಟ್ರೆ ಏನು ರೀ ಇದು ಅರ್ಥ? ಏನು ಅರ್ಥ ಇದು? PUC ಲೆವೆಲ್ ತನಕ ಬಂದು ಅದರಲ್ಲೂ ಮೆಡಿಕಲ್ ಮಾಡುವಷ್ಟರ ಮಟ್ಟಿಗೆ ಮಕ್ಕಳು ಕೇಪಬಲ್ಲಾಗಿ ಅವರು ಈ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೋಸ್ಕರ ಜೀವ ಕಳ್ಕೊಳ್ತಾರೆ ಅಂತಂತಂದರೆ ಇದಕ್ಕಿಂತ ಅವಮಾನ ಇನ್ನೊಂದಿದೆಯಾ? ನೆಟ್ಟಗೊಂದು ಎಕ್ಸಾಮ್ ಮಾಡೋಕ್ಕೆ ಬರಲ್ಲ ಅಂತ ನಮ್ಮ ಯೋಗ್ಯತೆ, ನಮ್ಮ ಹಣೆ ಬರಹ ಇನ್ನೆಂಥದ್ದು ಯೋಚನೆ ಮಾಡಿ. ಜಗತ್ತು ಹೇಳುತ್ತೆ ಪ್ರತಿಭಾವಂತರಿರುವಂಥ ರಾಷ್ಟ್ರ ಭಾರತ, ಬನ್ನಿ ನಿಮಗೆ ಕೆಲಸ ಕೊಡ್ತೀವಿ ಅಂತ. ಈ ಥರ ಎಕ್ಸಾಮ್ಗಳು ಮಾಡಿಬಿಟ್ರೆ ನಮ್ಮ ಹುಡುಗರುಗಳಿಗೆ ಯಾವನೂ ಕೆಲಸ ಕೊಡಲ್ಲ. ಇವರೆಲ್ಲ ಬೇಡಪ್ಪ, ಇವು ಯಾವುದೋ ಗೋಲ್ಮಾಲಿಂದ ಪಾಸಾಗಿ ಬಂದುಬಿಡ್ಯಾರ ಅಂತೇಳಿ ಅಂತ. ಶೇಮ್. ನಿಜಕ್ಕೂ ಇದು ಅವಮಾನಕರ ಸಂಗತಿ ಇದು.